ಬಾಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಬ್ರೆಡ್ ಪಿಜ್ಜಾ ಅನ್ಬೋದು, ಇಲ್ಲ ಬ್ರೆಡ್ ಟೋಸ್ಟ್ ಅನ್ಬೋದು, ಇಲ್ಲ ಬ್ರೆಡ್ ಮಸಾಲ ಪಕೋಡ ಅಂತ ಹೇಳ್ಬೋದು. ಹೆಸರೇನೂ ಇಟ್ಟಿಲ್ಲ, ಆದರೆ ಹೊಸ ರೆಸಿಪಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹೆಸರೇನಾದರೆ ಏನು, ಟೇಸ್ಟ್ ಸೂಪರಾಗಿದೆ. ಒಂದು ನಾಷ್ಟಕ್ಕೆ ಅಥವಾ ಸಾಯಂಕಾಲ ಒಂದು ಈವ್ನಿಂಗ್ ಸ್ನ್ಯಾಕ್ ಆಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಂದ ದೊಡ್ಡವರವರೆಗೂ ಈ ಸ್ನ್ಯಾಕ್ನ ಇಷ್ಟಪಟ್ಟು ತಿನ್ನೋ ಹಾಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅಗಲವಾಗಿರೋ ಅಂಥ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳ್ಳೋಣ. 1/4 ಟೀ ಸ್ಪೂನು ಚಾಟ್ ಮಸಾಲ ಹಾಕೊಳ್ಳೋಣ. 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಧನಿಯದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳೋದು ಏನಂದರೆ, ಚಾಟ್ ಮಸಾಲಕ್ಕೂ ಸ್ವಲ್ಪ ಉಪ್ಪಿರುತ್ತೆ, ಸೊ ಉಪ್ಪು ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನಮ್ಮ ತಾಯಿ ಯಾವಾಗಲೂ ಹೇಳ್ತಾಯಿದ್ರು, ಕಡಲೆ ಹಿಟ್ಟು ಯೂಸ್ ಮಾಡೋ ಕಡೆ ಸ್ವಲ್ಪ ಹಿಂಗೆ ಯೂಸ್ ಮಾಡು ಅಂತ. ಸೊ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು. 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಒಂದು ಬ್ಯಾಟರ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತೆಳ್ಳಗಾದರೂ ಇರಬೇಕು ಬ್ಯಾಟರು, ತೀರಾ ಗಟ್ಟಿಯಾಗಿ ಮಾಡ್ಕೋಬೇಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಅನುಕೂಲವಾಗಿ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಮಕ್ಕಳು ಕೊಡೋಂಗಿದ್ರೆ ಈ ಹಸಿಮೆಣಸಿನ್ಕಾಯಿನೂ ಸ್ಕಿಪ್ ಮಾಡ್ಕೋಬೋದು. ಅರ್ಧ ಕ್ಯಾಪ್ಸಿಕಮ್ನ ತೀರಾ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಬ್ಯೂಟಿಫುಲ್ಲಾಗಿ ಕಲರ್ ಬರೋಕ್ಕೆ ಒಂದು ಅರ್ಧ ಟೊಮ್ಯಾಟೊ. ಇದರಲ್ಲಿ ಬೀಜ ಎಲ್ಲ ಹಾಕ್ಬೇಡಿ, ಅದನ್ನು ತೆಗೆದ್ಬಿಟ್ಟು ಬರೀ ಆ ಮೇಲಿನಿರೋ ಭಾಗ ಹಾಕ್ಕೊಳ್ಳಿ. ಇವ್ರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಮಾಡೋ ಉದ್ದೇಶ ಏನಂದರೆ, 10-15 ನಿಮಿಷದಲ್ಲಿ ಈ ತರಕಾರಿಗಳಲ್ಲಿರೋ ನೀರೆಲ್ಲ ಸ್ವಲ್ಪ ಆಚೆ ಬರುತ್ತೆ. ಇವಾಗಲೇ ಇಮಿಡಿಯೇಟಾಗಿ ನಾವು ಪ್ಯಾನ್ ಮೇಲೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ, ಆ ತರಕಾರಿ ನೀರು ಬ್ರೆಡ್ ಮೇಲೆ ಬಂದು ಬ್ರೆಡ್ಡು ಸ್ವಲ್ಪ ಸಾಗಿ ಆಗುತ್ತೆ. ಅದಕ್ಕೆ ಒಂದು 15 ನಿಮಿಷ ಎತ್ತಿಡೋದು. ನೋಡಿ, ಒಂದು 15 ನಿಮಿಷ ಬಿಟ್ಟಾದಮೇಲೆ ಎಷ್ಟು ನೀರು ಬಿಟ್ಟಿದೆ ನೋಡಿ. ಬ್ಯಾಟ್ರು ಸ್ವಲ್ಪ ತೆಳ್ಳಗಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ನಾವು ಟೋಸ್ಟ್ ಮಾಡ್ಕೊಳ್ಳೋಣ. ಒಂದೊಂದೇ ಸ್ಲೈಸ್ ಬ್ರೆಡ್ನ ಈ ಥರ ಇಟ್ಕೊಂಡು ತರಕಾರಿ ಮೇಲೆ ಚೆನ್ನಾಗಿ ನೀಟಾಗಿ ಕೋಟಿಂಗ್ ಮಾಡ್ಕೊಳ್ಳೋಣ. ಬಟ್ ಜಾಸ್ತಿ ನೆನೆಯಕ್ಕೆ ಬಿಡಬೇಡಿ ಬ್ರೆಡ್ನ. ಇಮಿಡಿಯೇಟಾಗಿ ಸೈಡಲ್ಲಿ ಒಂದು ತವಾನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೆಂಚನ್ನ ಬಿಸಿ ಮಾಡ್ಕೊಂಡು ಇಟ್ಕೊಳ್ಳಿ. ನಮ್ಮನೆ ಪ್ರಿಫರೆನ್ಸು ಸ್ವೀಟ್ ಬ್ರೆಡ್ಡು, ನಿಮ್ಮನೆ ಪ್ರಿಫರೆನ್ಸು ಸಾಲ್ಟ್ ಬ್ರೆಡ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು. ಬಟ್ ನನಗೇನಕ್ಕೋ ಆ ಸ್ವೀಟ್ ಬ್ರೆಡ್ಡಲ್ಲಿ ಇದರದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊತೀನಿ. ಇವಾಗ ಇಮಿಡಿಯೇಟಾಗಿ ಹೆಂಚಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೊಂಡು ಈ ಟೋಸ್ಟ್ನ ಅದೇ ಥರ ಇಟ್ಬಿಡಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ತೀರಾ ಸಣ್ಣ ಬೆಂಕಿಲೂ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಬರುತ್ತೆ ನೋಡಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಇದನ್ನು ಬ್ಯಾಟ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಅದರದ್ದು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಹಾಕಪ್ಪ ಸ್ವಾಮಿ ಅಂದರೆ ಒಂದೇ ಕಡೆ ಹಾಕ್ದೆ. ಕಂಟ್ರೋಲ್ ಸ್ವಲ್ಪ ಅಡ್ಸೋಣ ಬಿಡಿ. ಈ ಥರ 2 ನಿಮಿಷ ಆದಮೇಲೆ ಒಂದು ಮೆಗಾ ಫ್ಲಿಪ್ ಮಾಡೋಣ. ಮೆಗಾ ಫ್ಲಿಪ್ಪಲ್ಲಿ ಈ ಥರ ಗೋಲ್ಡನ್ ಕಲರ್ ಬರಬೇಕು. ಆವಾಗಲೇ ಅದೊಂದು ಟೋಸ್ಟು ಅನ್ನೋದು. ಟೋಸ್ಟಾ, ಬ್ರೆಡ್ ಪಿಜ್ಜಾನ, ಏನಂತ ಕರೆಯೋಣ, ನೀವೇ ಡಿಸೈಡ್ ಮಾಡಿ ಏನಾದರೂ ಒಂದು. ಇನ್ನೊಂದು ಸೈಡು ಅದೇ ಥರ ಗೋಲ್ಡನ್ ಆದಮೇಲೆ ಈ ಸಾಯಬ್ರನ್ನ ತೆಗಿಯೋ ಟೈಮ್ ಆಯಿತು. ನೋಡ್ತಾ ಇದ್ದೇನೆ, ಅಷ್ಟು ಚೆನ್ನಾಗಿದೆ. ತಿನ್ನೋಕ್ಕೆ ಹೆಂಗಿರುತ್ತೆ ನೋಡಿ, ಮಜ್ವಾಗಿ. ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸಲಿ. Until next time, Bombat Adge is signing off. See you in another great video. Bye bye.